ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಎಲ್ಲಿ? ಅನಾರೋಗ್ಯದ ಕಾರಣ ಹೇಳಿ ರಾಜೀನಾಮೆ ನೀಡಿದ ನಂತರ ಧನ್ಕರ್ ಎಲ್ಲಿ ಹೋಗಿದ್ದಾರೆ? ಸರ್ಕಾರ ಅವರಿಗೆ ಮೌನವಾಗಿರೋಕೆ ಸೂಚಿಸಿದೆಯಾ? ಧನ್ಕರ್ ಎಲ್ಲೂ ಕಾಣಿಸಿಕೊಳ್ಳದೆ ಮೌನ ವಹಿಸಿರೋದ್ರ ಬಗ್ಗೆ ರಾಜ್ಯಸಭಾ ಸದಸ್ಯ ಕಪಿಲ್ ಸಿಬಲ್ ಎತ್ತಿರುವ ಪ್ರಶ್ನೆಗಳೇನು? ಅಧಿಕಾರದಲ್ಲಿದ್ದಾಗ ಇದೇ ಜಗದೀಪ್ ಧನ್ಕರ್ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವ, ಬಹಿರಂಗ ಹೇಳಿಕೆಗಳನ್ನು ನೀಡುವ ಯಾವುದೇ ಅವಕಾಶವನ್ನ ಬಿಟ್ಟುಕೊಟ್ಟವರಾಗಿರಲಿಲ್ಲ. ಮಾತನಾಡುವುದೇ ಧನ್ಕರ್ ಅವರ ಗುರುತಾಗಿತ್ತು. ಹಾಗಿರುವಾಗ ಜುಲೈ 21ರ ನಂತರ ಅವರು ಯಾಕೆ ಕಾಣದಂತಾಗಿದ್ದಾರೆ ಮತ್ತು ಮೌನವಾಗಿದ್ದಾರೆ ಅನ್ನೋದು ಈಗ ಎದ್ದಿರುವ ಪ್ರಶ್ನೆ. ಹಿರಿಯ ವಕೀಲ, ರಾಜ್ಯಸಭಾ ಸದಸ್ಯ ಕಪಿಲ್ ಸಿಬಲ್ ಈ ಪ್ರಶ್ನೆ ಎತ್ತಿದ್ದಾರೆ. ಜಗದೀಪ್ ಧನ್ಕರ್ ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಕಪಿಲ್ ಸಿಬಲ್ ಪತ್ರಿಕಾಗೋಷ್ಠಿಯಲ್ಲಿ ಕೇಳೋದ್ರೊಂದಿಗೆ ಈ ವಿಚಾರ ಮುನ್ನೆಲೆಗೆ ಬಂದಿದೆ. ರಾಜೀನಾಮೆ ಬಳಿಕ ಅವರು ಎಲ್ಲಿದ್ದಾರೆ ಅಂತ ನಮಗೆ ತಿಳಿದಿಲ್ಲ. ಅವರೀಗ ಕಾಣೆಯಾದ ಉಪರಾಷ್ಟ್ರಪತಿಯಾಗಿದ್ದಾರೆ. ಉಪರಾಷ್ಟ್ರಪತಿಯಾದ ನಂತರ ಅವರು ಸರ್ಕಾರವನ್ನ ಹೇಗೆಲ್ಲ ರಕ್ಷಿಸಿದ್ರು ಅನ್ನೋದು ಗೊತ್ತು. ಈಗ ವಿರೋಧ ಪಕ್ಷಗಳು ಅವರನ್ನ ರಕ್ಷಿಸಬೇಕಿದೆ ಅನ್ನುವಂತೆ ಕಾಣ್ತಿದೆ ಅಂತ ಸಿಬಲ್ ಹೇಳಿದ್ದಾರೆ. आज 9 अगस्त हो गई और उनके बारे में हमें मालूम ही नहीं कि वो कहाँ हैं. अब लापता लेडीज का तो मुझे पता था, तो लापता उपराष्ट्रपति का ये तो पहली बार सुना. अभी हमारे उपराष्ट्रपति थे और जिस तरह से उन्होंने सरकार की रक्षा की जब से वो उपराष्ट्रपति बने, अब लगता है कि विपक्ष को उनकी सुरक्षा करनी पड़ेगी. कहाँ हैं ಧನ್ಕರ್ ಸಾಬ್? ನಾನು ಮೊದಲ ದಿನವೇ ಅವರಿಗೆ ಕರೆ ಮಾಡಿದೆ. ವಿಶ್ರಾಂತಿ ಪಡೆದಿರುವುದಾಗಿ ಅವರ ಆಪ್ತ ಕಾರ್ಯದರ್ಶಿ ಹೇಳಿದ್ರು. ಅದರ ನಂತರ ಯಾರೂ ಫೋನ್ ಎತ್ತುತ್ತಾ ಇಲ್ಲ. ನಾನು ಅನೇಕ ರಾಜಕಾರಣಿಗಳನ್ನ ಕೇಳಿದಾಗಲೂ ಅವರು ಫೋನ್ಗೆ ಉತ್ತರಿಸ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ ಅಂತ ಸಿಬಲ್ ವಿವರಿಸಿದ್ದಾರೆ. ನಾವೀಗ ಏನ್ ಮಾಡಬೇಕು? ಹೆಬಿಯಸ್ ಕಾರ್ಪಸ್ ಸಲ್ಲಿಸೋದಾ? ಗೃಹ ಸಚಿವಾಲಯಕ್ಕೆ ಇದರ ಬಗ್ಗೆ ತಿಳಿದಿರುತ್ತೆ. ಆದ್ರಿಂದ ಅವರೆಲ್ಲಿದ್ದಾರೆ ಅಂತ ಅಮಿತ್ ಶಾ ಸಾರ್ವಜನಿಕ ಹೇಳಿಕೆ ನೀಡಬೇಕು ಅಂತ ಹೇಳಿದ್ದಾರೆ. ಅವರ ಕುಟುಂಬದ ಸದಸ್ಯರು ಯಾರೂ ಏನನ್ನೂ ಹೇಳಿಲ್ಲ. ಹಾಗಾದರೆ ಸಮಸ್ಯೆ ಏನು ಅಂತ ಸಿಬಲ್ ಕೇಳಿದ್ದಾರೆ. ಅಮಿತ್ ಶಾ ಬಹಿರಂಗ ಹೇಳಿಕೆ ನೀಡಿ ಈ ಬಗೆಗಿನ ಕಳವಳ ಬಗೆಹರಿಸ್ತಾ ಇದ್ರೆ ನ್ಯಾಯಾಲಯದಲ್ಲಿ ನಾನು ಹೆಬಿಯಸ್ ಕಾರ್ಪಸ್ ಸಲ್ಲಿಸಬೇಕಾಗತ್ತೆ ಅಂತ ಕಪಿಲ್ ಸಿಬಲ್ ಹೇಳಿದ್ದಾರೆ. मैंने खुद पहले दिन उनको फोन किया था. उनके पीएस ने उठाया फोन, कहा कि वो आराम कर रहे हैं. उसके बाद कोई फोन उठाता ही नहीं है. और मेरे कई राजनीति में राजनेता से मेरी बात हुई तो वो कहते हैं कि हम भी नहीं फोन मिला रहे. तो अब क्या करें? हेबियस कॉर्पस फाइल करें, क्या करें? और इस बात की जानकारी तो होम मिनिस्ट्री को होगी ना. तो अमित शाह जी को एक बयान देना चाहिए, पब्लिक बयान, कि कहाँ है. क्योंकि आपको मालूम है उनकी तबीयत भी ठीक नहीं थी. तो ऐसा तो नहीं कि कहीं वो इलाज करवा रहे हैं, कहाँ हैं. उनके कोई परिवार के लोगों ने भी नहीं कुछ कहा. ಹೆಬಿಯಸ್ ಕಾರ್ಪಸ್ ಅನ್ನೋದು ವ್ಯಕ್ತಿಗಳನ್ನ ಕಾನೂನು ಬಾಹಿರ ಬಂಧನದಿಂದ ರಕ್ಷಿಸುತ್ತೆ. ಬಂಧನ ಕಾನೂನುಬದ್ಧವಾಗಿದೆಯಾ ಅಂತ ಗೊತ್ತಾಗೋಕೆ ಬಂಧನದಲ್ಲಿರುವ ವ್ಯಕ್ತಿ ಕೋರ್ಟ್ ಮುಂದೆ ಹಾಜರಾಗುವುದು ಕಡ್ಡಾಯ. ವ್ಯಕ್ತಿ ನ್ಯಾಯಾಲಯದ ಮುಂದೆ ಹಾಜರಾಗದೇ ಇದ್ರೆ ಅವನು ಬಂಧನದಲ್ಲಿ ಇದ್ದಾನೆ ಅಂತ ಅರ್ಥ. ಅಂದ್ರೆ ಕಪಿಲ್ ಸಿಬಲ್ ಹೀಗೆ ಹೇಳ್ತಿರೋದು ಕೇಂದ್ರ ಸರ್ಕಾರ ಅವರನ್ನ ಎಲ್ಲೋ ಬಂಧನದಂತಹ ಸ್ಥಿತಿಯಲ್ಲಿಟ್ಟಿದೆ ಅಂತ ಅವರು ಭಾವಿಸುತ್ತಿದ್ದಾರೆ ಅಂತ ಸೂಚಿಸೋ ಹಾಗಿದೆ. ಕಪಿಲ್ ಸಿಬಲ್ ವಿರೋಧ ಪಕ್ಷದ ನಾಯಕರು. ಧನ್ಕರ್ ಹಲವು ಬಾರಿ ವಿರೋಧ ಪಕ್ಷದೊಂದಿಗೆ ಜಗಳವಾಡಿದ್ದಾರೆ. ಜಗಳ ಎಷ್ಟು ತೀವ್ರವಾಗಿತ್ತು ಅಂತಂದ್ರೆ ಅನೇಕ ವಿರೋಧ ಪಕ್ಷದ ಸಂಸದರು ಧನ್ಕರ್ ಸದನವನ್ನ ಸರಿಯಾಗಿ ನಡೆಸ್ತಿಲ್ಲ ಅಂತ ಆರೋಪಿಸಿದ್ರು. ಅನೇಕ ಸಂಸದರು ಅವರ ವಿರುದ್ಧ ದೋಷಾರೋಪಣೆಗೂ ಒತ್ತಾಯಿಸಿದ್ರು. ಈಗ ಅದೇ ವಿರೋಧ ಪಕ್ಷದ ನಾಯಕರು ಧನ್ಕರ್ ಅವರ ಸುರಕ್ಷತೆ ಹಾಗೂ ಆರೋಗ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಜಗದೀಪ್ ಧನ್ಕರ್ ಎಲ್ಲಿ ಅಂತ ಕೇಳ್ತಿದ್ದಾರೆ. ರಾಜೀನಾಮೆ ನೀಡುವ ಸಂಜೆ ಕೆಲ ಗಂಟೆಗಳ ಮೊದಲು ಅವರು ನ್ಯಾಯಮೂರ್ತಿ ವರ್ಮಾ ಅವರನ್ನ ಪದಚ್ಯುತಗೊಳಿಸಬೇಕು ಅನ್ನೋ ವಿರೋಧ ಪಕ್ಷದ ಮನವಿಯನ್ನ ಸ್ವೀಕರಿಸಿದ್ರು. ಅದರ ನಂತರ ಈ ಸಮಿತಿ ಹೇಗಿರುತ್ತೆ ಅನ್ನೋದರ ಕುರಿತು ಜಗದೀಪ್ ಧನ್ಕರ್ ಈ ವಿರೋಧ ಪಕ್ಷದ ಸಂಸದರೊಂದಿಗೆ ಚರ್ಚಿಸುತ್ತಿದ್ರು ಅಂತ ಹೇಳಲಾಗುತ್ತೆ. ಆದರೆ ಸರ್ಕಾರದಿಂದ ಯಾವುದೇ ಸಂಸದರು ಅಥವಾ ಸಚಿವರು ಈ ಸಭೆಗೆ ಹಾಜರಾಗಿರಲಿಲ್ಲ. ಈ ಸರ್ಕಾರಕ್ಕೆ ತುಂಬಾ ಹತ್ತಿರವಾಗಿದ್ದ ಆರೋಪ ಹೊತ್ತಿದ್ದ ಧನ್ಕರ್ ಸರ್ಕಾರಕ್ಕೆ ಬೇಡವಾಗಿದ್ದರ ಸುಳಿವು ಅಲ್ಲಿತ್ತು. ಇದರ ನಂತರ ಅವರು ರಾಜೀನಾಮೆ ನೀಡಿದ್ರು. ಧನ್ಕರ್ ಸರ್ಕಾರದ ಪ್ರಸ್ತಾವನೆ ಸ್ವೀಕರಿಸುವ ಬದಲು ವಿರೋಧ ಪಕ್ಷದ ಪ್ರಸ್ತಾವನೆಯನ್ನ ಸ್ವೀಕರಿಸಿದ್ರಿಂದ ಸರ್ಕಾರ ಅವರ ಬಗ್ಗೆ ಅಸಮಾಧಾನಗೊಂಡಿತ್ತು ಎನ್ನಲಾಗಿದೆ. ರಾಜೀನಾಮೆ ನಂತರ ಅವರೀಗ ಕಾಣದಂತಾಗಿದ್ದಾರೆ. ಈಗ ಸರ್ಕಾರ ಈ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು ಅಥವಾ ಸ್ವತಃ ಧನ್ಕರ್ ಹೇಳಿಕೆ ನೀಡಬೇಕು ಅನ್ನೋದು ವಿಪಕ್ಷದ ಒತ್ತಾಯ. ಕಪಿಲ್ ಸಿಬಲ್ ಎತ್ತಿರುವ ಪ್ರಶ್ನೆಗೆ ಸರ್ಕಾರ ಏನು ಉತ್ತರ ನೀಡುತ್ತೆ? ಧನ್ಕರ್ ಅವರೇ ಕಾಣಿಸಿಕೊಂಡು ಹೇಳಿಕೆಯನ್ನ ನೀಡ್ತಾರಾ? ತಮ್ಮ ರಾಜೀನಾಮೆ ಹಿಂದಿನ ನಿಜವಾದ ಕಾರಣಗಳೇನು ಅನ್ನೋದನ್ನ ಅವರು ಬಹಿರಂಗ ಪಡಿಸ್ತಾರಾ? ಕಾದು ನೋಡಬೇಕಾಗಿದೆ.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.